ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಕೂರ್ಗ್ ಮೈಸೂರು ಪ್ರಾಪರ್ಟಿ ಆನ್ಲೈನ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ನಾವಿರುವ ಸ್ಥಳ ಚಾಮರಾಜನಗರ ಜಿಲ್ಲೆ ಹನ್ನೂರು ತಾಲೂಕು. ಇಲ್ಲಿ 7 ಎಕರೆ ಖಾಲಿ ಜಾಗ ಸೇಲಿಗೆ ಬಂದಿದೆ. ಕೊಳ್ಳೇಗಾಲದಿಂದ ಮಹದೇಶ್ವರ ಬೆಟ್ಟಕ್ಕೆ ಹೋಗುವ ನ್ಯಾಷನಲ್ ಹೈವೇ ಇದು. ಮೈಸೂರು ಟು ಕೊಳ್ಳೇಗಾಲ ರೂಟಲ್ಲಿ ಬರಬೇಕು. ಇಲ್ಲಿಗೆ ಮೈಸೂರಿಂದ ಸುಮಾರು 100 ಕಿಲೋಮೀಟರ್ ದೂರ ಇದೆ. ಇಲ್ಲಿಗೆ ತಾಲೂಕು ಹನ್ನೂರಿನಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಈಗ ನಾವು ಹೋಗ್ತಾ ಇರುವ ಪ್ರಾಪರ್ಟಿ ಹನ್ನೂರು ತಾಲೂಕು ರಾಮಾಪುರ ಹೋಬಳಿಯಲ್ಲಿ ಬರುತ್ತೆ. ಇಲ್ಲಿಂದ ಮಹದೇಶ್ವರ ಬೆಟ್ಟಕ್ಕೆ 40 ಕಿಲೋಮೀಟರ್ ದೂರ ಇದೆ. ಅಂದರೆ 1.25 ಗಂಟೆ ಟೈಮ್ ತಗೊಳುತ್ತೆ ಬಸ್ಸಲ್ಲಿ ಅಥವಾ ಕಾರಲ್ಲಿ. ನ್ಯಾಷನಲ್ ಹೈವೇಯಿಂದ 1 ಕಿಲೋಮೀಟರ್ ದೂರದಲ್ಲಿದೆ ಈ ಪ್ರಾಪರ್ಟಿ. ಮೈಸೂರಿನಿಂದ ಪ್ರಯಾಣ ಬೆಳೆಸಿದರೆ ಈ ಪ್ರಾಪರ್ಟಿಗೆ ಕೇವಲ 100 ಕಿಲೋಮೀಟರ್ ದೂರ ಇದೆ. ನಾವೀಗ ನ್ಯಾಷನಲ್ ಹೈವೇಯಿಂದ ಹೊರಗಡೆ ಬಂದಿದ್ದೀವಿ. ಕೇವಲ 1 ಕಿಲೋಮೀಟರ್ ದೂರದಲ್ಲಿರೋದು ನ್ಯಾಷನಲ್ ಹೈವೇಯಿಂದ ಈಗ ನಾವು ಜಿಲ್ಲಾ ಪಂಚಾಯತ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನಾವೀಗ ಲ್ಯಾಂಡ್ ಹತ್ರ ಬಂದಿದ್ದೀವಿ. ಈಗ ಉಡುತೊರೆ ಜಲಾಶಯ ಅಂತ ಇದೆ. ಇಲ್ಲಿ ಅದರ ನಾಲೆ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ಇಲ್ಲಿಂದ ಸುಮಾರು 2 ಕಿಲೋಮೀಟರ್ವರೆಗೆ ಉದ್ದ ಇದೆ ಈ ನಾಲೆ. ಈ ಜಾಗದ ಬಗ್ಗೆ ಪ್ರತಿಯೊಂದು ವಿಷಯವನ್ನು ಇಂಚಿಂಚಾಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿಂದ ನಡ್ಕೊಂಡು ಹೋಗಲಿಕ್ಕೆ ದಾರಿ ಇದೆ ನೋಡಿ. ಈ ದಾರಿಯಲ್ಲಿ ನಾವು ನಡ್ಕೊಂಡೋಗಿ ವಿಡಿಯೋ ಮಾಡ್ತೀವಿ. ಈ ಜಾಗಕ್ಕೆ 3 ಕಡೆ ರೋಡ್ ಆಕ್ಸೆಸ್ ಇದೆ. ಆಮೇಲೆ ನಾನು ರೋಡಲ್ಲಿ ಬಂದು ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಇದೇ ರೋಡು, 3 ಕಡೆ ರೋಡ್ ಆಕ್ಸೆಸ್ ಇದೆ. ಈ ನಾಲೆ ಮೇಲೆ ನಿಂತು ವಿಡಿಯೋ ಮಾಡೋದು ಏಕೆಂದರೆ ಜಾಗದ್ದು ಸೇಫ್ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕಾಗಿ ಈ ನಾಲೆಯ ಮೇಲೆ ನಡ್ಕೊಂಡು ಹೋಗಿ ವಿಡಿಯೋ ಮಾಡ್ತಾ ಇರೋದು ನೋಡಿ. ಇದೇ ತಾರ್ ರೋಡು, 3 ಕಡೆ ರೋಡ್ ಆಕ್ಸೆಸ್ ಇದೆ. ಲ್ಯಾಂಡ್ವರೆಗೂ ತಾರ್ ರೋಡ್ ಆಕ್ಸೆಸ್ ಇದೆ ನೋಡಿ. ಈಗ ಲ್ಯಾಂಡ್ ತೋರಿಸ್ತಾ ಇದ್ದೀನಿ. ಇದೇ 7 ಎಕರೆ ಜಾಗ. ಇದರಲ್ಲಿ 4 ಎಕರೆ 40 ಸೆಂಟ್ ಮಾತ್ರ ರೆಕಾರ್ಡ್ ಇರೋದು. ಈಗ ನಾವು ಉಡುತೊರೆ ಜಲಾಶಯದ ಬಲದಂಡೆ ನಾಲೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಈಗ ಈ ನಾಲೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ತಾ ಹೈಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ನಾಲೆಯ ಮೇಲೆ ನಾವು ಸುಮಾರು 1.5 ಕಿಲೋಮೀಟರ್ ಹತ್ರ ನಡ್ಕೊಂಡು ಬಂದಿದ್ದೀವಿ. ಅಂದರೆ ಮಧ್ಯಭಾಗದಲ್ಲಿದ್ದೀವಿ. ಸುಮಾರು 80 ಅಡಿ ಎತ್ತರದಲ್ಲಿದ್ದೀವಿ ನಾವೀಗ ನೋಡಿ. ಕೆಳಗಡೆ ರೋಡ್ ಕಾಣ್ತಾ ಇದೆ. ಈಗ ನಾವು 80 ಅಡಿ ಮೇಲೆ ಇದ್ದೀವಿ. ಈಗ ಕಾಣ್ತಾ ಇರೋದೇ 7 ಎಕರೆ ಖಾಲಿ ಜಾಗ. ಇದು 4 ಎಕರೆ 40 ಸೆಂಟ್ ಮಾತ್ರ ರೆಕಾರ್ಡ್ ಇರೋದು. ಈಗ ಇದು ನಡ್ಕೊಂಡು ಹೋಗ್ತಿರೋ ಜಾಗ ಇದು ನೋಡಿ. ಕೆಳಗಡೆಯಿಂದ ವಿಡಿಯೋ ಮಾಡಿ ತೋರಿಸ್ತೀನಿ. ಸುಮಾರು 80 ಅಡಿ ಎತ್ತರದಲ್ಲಿದ್ದೀವಿ ನಾವೀಗ. ಅದ್ರ ಪಕ್ಕದಲ್ಲಿ ಒಂದು ಕಾಲ್ದಾರಿ ತುಂಬ ಮೇಲೆ ಇದ್ದೀವಿ ನಾವು ನೋಡಿ. ಈಗ ನಿಮಗೆ ಹತ್ತಿರದಲ್ಲಿ ತೋರಿಸ್ತೀನಿ. ಇದೇ 7 ಎಕರೆ ಖಾಲಿ ಜಾಗ. JCB ತಂದು ಎಲ್ಲ ಲೆವೆಲ್ ಮಾಡಿಟ್ಟಿದ್ದಾರೆ. ಅದರ ಮೇಲೆ ಕಾಣ್ತಾ ಇರೋದು ಕೂಡ ಇವ್ರದ್ದೇ ಜಾಗ. ಇದು ಎಲ್ಲ ಸೇರಿ 7 ಎಕರೆ ಇದೆ. ಸಿಂಗಲ್ ಬೌಂಡ್ರಿ, ಸಿಂಗಲ್ ಓನರ್ ಮತ್ತು ಜನರಲ್ ಪ್ರಾಪರ್ಟಿ. ರೆಕಾರ್ಡ್ ಮಾತ್ರ 4 ಎಕರೆ 40 ಸೆಂಟೇ ಇರೋದು. ಅದಕ್ಕಷ್ಟಕ್ಕೆ ಮಾತ್ರ ಚಾರ್ಜ್ ಆಗುತ್ತೆ. ಏಕರಿಗೆ 33 ಲಕ್ಷ ಹೇಳ್ತಾ ಇದ್ದಾರೆ. ಓನರ್ ಹತ್ರ ಡೈರೆಕ್ಟು ಕೂರಿಸ್ತೀವಿ, ಇನ್ನೂ ರೇಟು ಕಡಿಮೆ ಆಗುತ್ತೆ. ಇಲ್ಲಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಉಡುತೊರೆ ಜಲಾಶಯ ಇರೋದು ನೋಡಿ. ಇದು ನಾಲೆ 2 ಕಿಲೋಮೀಟರ್ ಉದ್ದ ಇದೆ ಅಂತೆ. ಎಡಭಾಗದಲ್ಲಿ ನಾಲೆ. ಈಗ ವಿಡಿಯೋದಲ್ಲಿ ಕಾಣ್ತಾ ಇರೋದು ನಾಲೆ. ಅದರ ಪಕ್ಕದಲ್ಲಿ ಒಂದು ದಾರಿ ಇದೆ. ಆ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗಿ ವಿಡಿಯೋ ಮಾಡ್ತಾ ಇರೋದು. ಈಗ ಈ ವಿಡಿಯೋದಲ್ಲಿ ನೋಡಿ, ಈ ಮಣ್ಣಾಕಿ ಲೆವೆಲ್ ಮಾಡಿರೋದಲ್ಲ 7 ಎಕರೆ ಜಾಗ ನೋಡಿ. ಈ 2 ಬೆಟ್ಟಗಳ ಮಧ್ಯೆ ಒಂದು ಬೆಟ್ಟ ಕಾಣ್ತಾ ಇದೆ. ಅದು ಒನ್ಮೇತಿ ಎಸ್ಟೇಟ್ ಅಂತೆ. ಈಗ ಮೇಲುಗಡೆ ವಿಡಿಯೋ ಮಾಡಿ ಆಯಿತು. ಈಗ ಕೆಳಗಡೆ ರೋಡಿಂದ ಯಾವ ಥರ ಹೋಗಬೇಕು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ 3 ಕಡೆ ರೋಡ್ ಅಪ್ರೋಚ್ ಇದೆ. ಪಂಚಾಯತಿ ರೋಡು, ಅಲ್ಲಿಂದ 3 ಕಡೆ ರೋಡ್ ಹೋಗುತ್ತೆ ಈ ಪ್ರಾಪರ್ಟಿಗೆ. ಎಲ್ಲ ತಾರ್ ರೋಡು, ಕಾರೇ ಹೋಗುತ್ತೆ ಒಳಗಡೆ. ಈಗ ನಾನು ಹತ್ತಿರ ಹೋಗಿ ತೋರಿಸ್ತಾ ಇದ್ದೀನಿ ಈ ಪ್ರಾಪರ್ಟಿ ಯಾವ ಥರ ಇದೆ ಅಂತ ನೋಡಿ. ಮೇಲೆ ನಾಲೆ ಹೋಗ್ತಾ ಇದೆ. ಅಲ್ಲಿಂದನೇ ನಾನು ವಿಡಿಯೋ ಮಾಡಿದ್ದು ನಿಮಗೆ. ಈಗ ಕೆಳಗಡೆ ಬಂದಿದ್ದೀನಿ, ರೋಡಿಂದ ತೋರಿಸ್ತಾ ಇದ್ದೀನಿ ವಿಡಿಯೋ ಮಾಡಿ ನೋಡಿ. ಪ್ರಾಪರ್ಟಿ ಹತ್ರ ಬಂದಿದ್ದೀವಿ ನೋಡಿ. ಇದೊಂದು ರೋಡ್ ಇದೆ, ಮತ್ತು ಆಚೆ 2 ಕಡೆ ರೋಡ್ ಇದೆ. ಈಗ ಡೈರೆಕ್ಟು ಇದು ಪ್ರಾಪರ್ಟಿ ಹತ್ರ ಹೋಗುತ್ತೆ ರೋಡು ನೋಡಿ. ಇದೇ 7 ಎಕರೆ ಲ್ಯಾಂಡ್. ಇಲ್ಲಿ ನೀರಿನ ಸೌಲಭ್ಯಕ್ಕಾಗಿ 2 ಬೋರ್ ಇದೆ ನೋಡಿ. ಇದೊಂದು ಬೋರು, ಇದರ ಪಕ್ಕದಲ್ಲಿ ಇನ್ನೊಂದು ಬೋರ್ ಇದೆ. ಅದರ ವಿಡಿಯೋ ಮಾಡಿಲ್ಲ, ಅದು ಸ್ವಲ್ಪ ಆಚೆ ಇದೆ. ಈ ಸ್ಥಳವು ಹೋಮ್ ಸ್ಟೇ, ರೆಸಾರ್ಟ್
ಪುನರ್ವಸತಿ ಕೇಂದ್ರಗಳು ಹಾಗೂ ಇನ್ನಿತರ ಯಾವುದೇ ವ್ಯವಹಾರಗಳಿಗೆ ಸೂಕ್ತವಾಗಿದೆ. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಮೇಲಿನ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು, ನಮಸ್ಕಾರ ಹಾಗೂ ಶುಭ ದಿನ.